ಹುಡುಗ ಏನು ಕೆಲಸ ಮಾಡ್ತಾನಕ್ಕ? ನಮ್ಮ ಹುಡುಗ ಬೆಂಗಳೂರಿಗೆ ಕಂಪ್ನಿಗೆ ಹೋಗ್ತಾನೆ. ಇವಾಗ 50,000 ಅಲೆ ಸಂಬಳ. ಅವ್ನಿಗೆ 50,000 ಸಂಬಳ ದುಡಿದ್ರೆ ಅವನೊಂದು ರೂಪಾಯಿನೂ ಖರ್ಚು ಮಾಡಲ್ಲ. 50,000 ಮನೆಗೆ ಕಳಿಸ್ತಾನೆ. ನಮ್ಮ ಹುಡುಗ ದುಡ್ನಾಗೆ ಬಲು ಬುದ್ಧಿವಂತ. ದುಡಿಯೋದನ್ನು ಚೆನ್ನಾಗಿ ಕಲ್ತಿದ್ದಾನೆ. ಒಳ್ಳೆ ಕೆಲಸ ನಮ್ಮ ಹುಡುಗಂದು. ನಾವು ಅಂಥವ್ರನ್ನೇ ನೋಡ್ತಾ ಇದ್ವಿ. ನಮ್ಮ ಮಗಳೂ ಚೆನ್ನಾಗಿ ಓದಿದ್ದಾಳೆ. ಯಾರಾದರೂ ಬೆಂಗಳೂರಾಗ ಒಂದು ಕಂಪ್ನಿಗೆ ಹೋಗೋರಿಗೆ ಯಾರಿಗಾದ್ರೂ ಕೊಟ್ಟು ಮದುವೆ ಮಾಡೋಣ ಅಂತ ನಾವು ಅದನ್ನೇ ನೋಡ್ತಾ ಇದ್ವಿ. ನಮ್ಮ ಮಗಳೂ ಚೆನ್ನಾಗಿ ಓದಿದ್ದಾಳೆ. ನಮಗೂ ಅಕ್ಕ ಇಬ್ಬರು ಹೆಣ್ಮಕ್ಳು, ಗಂಡು ಮಕ್ಕಳಿಲ್ಲ. ಇವಳೇ ದೊಡ್ಡ ಮಗಳು, ಸಣ್ಣ ಮಗಳು ಇನ್ನೂ ಓದ್ತಾ ಇದ್ದಾಳೆ. ನಮಗೆ ವಯಸ್ಸೊತ್ತು ಕಾಲಕ್ಕೆ ನೀವೇ ಚೆನ್ನಾಗಿ ನೋಡ್ಕೋಬೇಕು. ನಮ್ಗೆ ಯಾರು ಗಂಡು ಮಕ್ಳು ಇಲ್ವಲ್ಲ, ಅದಕ್ಕೇ ಎಲ್ಲ ಇವರೇ ಹೆಣ್ಮಕ್ಳು ಇವರೇ ಗಂಡು ಮಕ್ಕಳು ಇವರೇ ಅಂತ ಚೆನ್ನಾಗಿ ಸಾಕಿದ್ದೀವಿ ನಮ್ಮ ಮಕ್ಕಳನ್ನ. ನಮಗೆ ಇಬ್ಬರು ಗಂಡು ಮಕ್ಕಳಲ್ಲ, ನಿಮ್ಮನ್ನು ನೋಡ್ಕೊಂಡು ನನ್ನ ಮಗ ಇಲ್ಲೇ ಇರ್ತಾನೆ ನಿಮ್ಮ ವಯಸ್ಸೊತ್ತು ಕಾಲಕ್ಕೆ. ಚೆನ್ನಾಗಿ ನೋಡ್ಕೊಂತಾನೆ ಹೇಳ್ರಿ. ನಮ್ಮ ಹುಡುಗ ಏನು ದುಡ್ನಾಗೇನು ಬೋಲು ಬುದ್ಧಿವಂತ. ಒಂದಿಟ್ಟು ಮನೆ ಕಟ್ಟಬೇಕು ಅಂತ ಇದ್ದೀವಿ. ನಮ್ದಿನ್ನು ಹಳೆ ಮನೆ. ನಾವು ಮದುವೆ ಆದಮೇಲೆ ಕಟ್ಟಾನ, ಒಂದೊಂದು ಮದುವೆ ಮಾಡಿದ್ದಾದಮೇಲೆ ಅಂತ ಹೇಳಿ ದಿನ ಹುಡುಗರನ್ನೆಲ್ಲ ಓದಿಸಿವಿ. ನಾವು ನನ್ನ ಮಗನ್ನು ಸಣ್ಣನೂ ಓದ್ತಿದ್ದ. ಅದಕ್ಕೆ ನಾವು ನಮ್ಮ ಮಕ್ಕಳನ್ನ ಓದಿಸಿ ಬರೀ ಓದಿಸೋದೇ ಆಯ್ತು. ಹೊಲ್ದಾಗೆ ಇವಾಗ ನಾವು ಏನಾನ ಮಾಡೋಣ, ಬೋರ್ ಹಾಕ್ಸಿ ಅಡಿಕೆ ಗಿಡ ಇಕ್ಕೋಣ ಅಂತ ನೋಡ್ತಾ ಇದ್ದೀವಿ. ಅದಕ್ಕೆ ಮದುವೆನ ಮಾಡಿಬಿಟ್ರೆ ಹೆಂಗೆ ಆಗುತ್ತೆ ಅಂತ ಹೇಳಿ ಅದಕ್ಕೆ ಫಸ್ಟ್ ಇವಾಗ ಮದುವೆ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ನಮ್ಮ ತಾವು ಈಟ ಊಟ ಬಂಡವಾಳನೂ ಮಾಡ್ಕೊಂಡಿದ್ದೀವಿ ನಾವು. ನಮ್ಮ ಹುಡುಗನೂ ದಿನ ದುಡ್ದವನೇ. ಊರಿಗೆ ಬತ್ತಿರಲಿಲ್ಲ. ಹಬ್ದ ಸಮೇತ ಫೋನ್ ಮಾಡಿ ಹಬ್ದಾಗೂ ಬರಲಿಲ್ಲ. ಅವನು ಸ್ಯಾನೆ ಊರಿಗೆ ಬತ್ತಿರಲಿಲ್ಲ. ಹಂಗೆ ದುಡ್ದವ್ ನಮ್ಮ ಹುಡುಗ. ಈಗ 50,000ನ ಕೈಯಾಗ ತಗೊಂತಾನೆ ಸಂಬಳನ. ಕೌಸಲ್ಯ ಕೌಸಲ್ಯ ಬರಮ್ಮ ಇಲ್ಲಿ. ಹುಡುಗಿ ಇವಳೆ ನೋಡ್ ಪಾಪ, ಸೆನಕ ಇದ್ದಾಳೆ. ಹ್ಞೂನಮ್ಮ, ಚೆನ್ನಾಗಿದ್ದಾಳೆ ಹುಡುಗಿ. ಸೆನಕ ಇತ್ತಾಳೆನಪ್ಪ ಹುಡುಗಿ. ಹ್ಞೂನಮ್ಮ, ನನಗೂ ಇಷ್ಟ ಆಯ್ತು. ನಮ್ಮ ಹುಡುಗನ್ಗೆ ನಿಮ್ಮ ಹುಡುಗಿ ಇಷ್ಟ ಆಗಿದ್ದಾಳಂತೆ. ನಿಮ್ಮ ಹುಡುಗಿ ಇನ್ನೊಂದ್ಸತಿ ಕೇಳ್ಬೇಡಕ್ಕ. ಏನಮ್ಮ ಮಗಳೇ, ಇಷ್ಟ ಏನಮ್ಮ? ಹುಡುಗ ಅವನೇನಿ. ಅಲ್ಲಿ ಕುತ್ಕೊಂಡಿರೋದು ಅದು ಅವ್ರ ಅಪ್ಪಯ್ಯ, ಅದು ಅವ್ರ ಅಮ್ಮಯ್ಯ. ಅವ್ರ ಅಪ್ಪಯ್ಯ ಅಮ್ಮಯ್ಯ ಹುಡುಗ ಬಂದಿದ್ದಾರೆ ಮೂವರು. ನೋಡಿ ಹುಡುಗ ಇಷ್ಟ ಆದ್ನೇನಮ್ಮ? ಕಣಪ್ಪ, ಇಷ್ಟ. ಯಾಕ ಅದೇ ಹೋಗ್ಬಿಟ್ಲು ನಿಮ್ಮ ಹುಡುಗಿ? ಇಷ್ಟ ಅಂತೆ ಕಣಕ್ಕ. ಹುಡುಗ ಚೆನ್ನಾಗಿದ್ದಾನೆ, ನನಗೂ ತುಂಬ ಇಷ್ಟ ಆದ ಅಂತ ಹೇಳಿದ್ಲು ನನ್ನ ಮಗಳು. ಅವಳು ಹಂಗೆ ಹೊಸಬ್ರು ಜನದ್ರ ಹತ್ರ ನಿಂತ್ಕೊಂಡು ಮಾತಾಡಲ್ಲ ಅವಳು. ಹೊಸ ಜನ ಅಂದರೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳಲ್ಲ, ಹಂಗೇನೆ ಅವಳು. ನಮಗೇನು ನಿಮ್ಮ ಹುಡುಗಿ ತುಂಬ ಹಿಡಿಸ್ಬಿಟ್ಟೈತೆ. ಬೇಕಾದರೆ ನೀವು ಎಂಗೇಜ್ಮೆಂಟು ಮಾಡೋಣ ಅಂತಂದರೆ ನಾವು ನಾಳೆಗೆ ಯಾರನ್ನ ಒಂದು 5-6 ಜನ ಕರ್ಕೊಂಬಂದು ಎಂಗೇಜ್ಮೆಂಟನ್ನು ಮಾಡಿಬಿಡೋಣ. ಅಕ್ಕ, ಎಂಗೇಜ್ಮೆಂಟ್ ಎಲ್ಲ ಏನು ಬೇಡ, ಸುಮ್ಮನೆ ಒಂದೇ ಸತಿ ಮದುವೆ ಡೇಟ್ ಫಿಕ್ಸ್ ಮಾಡಿಬಿಡೋಣ. ನಮಗೂ ಅಲ್ಲಿ ರಿಲೇಷನ್ ಇದ್ದಾರೆ. ಅವ್ರು ಹೇಳಿದ್ರು ತುಂಬ ಒಳ್ಳೆ ಹುಡುಗ, ಕೊಟ್ಟು ಮದುವೆ ಮಾಡಿರಿ ಅಂತ ಹೇಳಿದ್ರು. ನಮಗೂ ಅಲ್ಲಿ ರಿಲೇಷನ್ ಇದ್ದಾರೆ. ಅದಕ್ಕೆ ಸುಮ್ಮನೆ ಅತ್ಲಾಗೆ ಒಂದೇ ಸತಿ ಮದುವೆ ಮಾಡಿಬಿಡೋಣ. ಸರಿಯಮ್ಮ, ಆಯ್ತು, ಹಂಗೆ ಮಾಡೋಣ ಹೇಳು. ಸುಮ್ಮನೆ ಎಂಗೇಜ್ಮೆಂಟಿಗೆ ಬರೋ ಜನನು ಅವರೇನೇ ಮದುವೆಗೆ ಬರೋದು ಅದೇನೇ. ಸುಮ್ಮನೆ ಯಾಕೆ ಅತ್ಲಾಗೆ ಸುಮ್ಮನೆ ಎರಡು ಖರ್ಚು. ಸುಮ್ಮನೆ ಒಂದೇ ಸತಿ ಮದುವೆನೇ ಮಾಡಿಬಿಡೋಣ. ಡೇಟ್ ಫಿಕ್ಸ್ ಮಾಡಿ ಮದುವೆ ಮಾಡಿಬಿಡೋಣ. ನೀವು ವರದಕ್ಷಿಣೆ ಏನಾನ ಕೊಡ್ತೀರೇನಕ್ಕ? ಇಲ್ಲ ನಮ್ಮ, ನಾವಿರೋ ಪರಿಸ್ಥಿತಿ ಹೇಳ್ತೀವಿ. ನಮಗಂತೂ ವರದಕ್ಷಿಣೆ ಕೊಡೋಕ್ಕಾಗಲ್ಲ. ನಮಗಿಬ್ಬರು ಹೆಣ್ಮಕ್ಳು ಇರೋದ್ರಿಂದ ನಮ್ಮ ಮನೆ ನಮ್ದೇನು ಆಸ್ತಿ ಐತೆ. ಆಮೇಲೆ ನಾವು ಇಲ್ಲದ ಕಾಲಕ್ಕೆ ಅವರೇ ನಮ್ಮಿಬ್ಬರು ಹೆಣ್ಮಕ್ಳೇ ತಗೊಂಬೋದು. ನಮಗೇನು ಯಾವ ಗಂಡು ಮಕ್ಳು ಇಲ್ವಲ್ಲ. ನಾವು ಮಾತ್ರ ಏನು ವರದಕ್ಷಿಣೆ ಕೊಡೋದಕ್ಕಾಗಲ್ಲ. ಏನೋ ಸಿಂಪಲಾಗಿ ಮದುವೆ ಮಾಡಿಕೊಡ್ಬೋದು. ಗ್ರ್ಯಾಂಡಾಗಿ ಮದುವೆ ಮಾಡಬೇಕು ಅಂತ ಅಂದರೆ ನೀವು ಬೇಕಾದರೆ ಛತ್ರದೆಲ್ಲ ಕಟ್ಟಿ ನೀವು ಛತ್ರದ ಮಾಡ್ಕೊಂಬಂದಿದ್ರಿ ಛತ್ರದ ಮಾಡ್ಕೊಳ್ರಿ. ಈಗ ನಾವು ಹೆಂಗೆ ಈ ಒಳ್ಳೆಗೆ ಹೆಂಗೆ ಮಾಡ್ತಾರೆ ಮನೆ ಹತ್ರ, ಹಂಗೆ ಬೇಕಾದರೆ ಸ್ವಲ್ಪ ಸಿಂಪಲಾಗಿ ಮದುವೆ ಮಾಡ್ತೀವಿ. ಫೋಟೋ ಗಿಟ್ಟೋದೆಲ್ಲ ನಿಮ್ಮದೇನೆ. ನಾವು ಬೇಕಾದರೆ ಒಂದು ಸ್ವಲ್ಪ ಊಟಕ್ಕೆ ಖರ್ಚಿಟ್ಟು ಮನೆ ಹತ್ರ ಸಿಂಪಲಾಗಿ ಮದುವೆ ಮಾಡಿಕೊಡ್ರಿ ಅಂದರೆ ಮಾಡಿಕೊಡ್ತೀವಿ. ಇಲ್ಲ ನಮಗೆ ಗ್ರ್ಯಾಂಡಾಗಿ ಬೇಕು ಅಂದರೆ ನೀವೇ ಮಾಡ್ಕೋಬೇಕು. ಅಲ್ಲ, ನಮಗೇನೇನು ಗ್ರ್ಯಾಂಡಾಗಿ ಬೇಡ, ಸಾಕು ಸಿಂಪಲಾಗಿ ಮನೆ ತಗೇನೆ ಮಾಡಿದ್ರೇನೆ. ಸಿಂಪಲಾಗಿ ಮನೆ ತಗೆ ಆದರೆ ಸಾಕು ಕಣಣ್ಣ. ಅದೇ ಮಳೆಗಾಲ ಅಂದರೆ ಕಷ್ಟ ಕಣಣ. ಮನೆ ಹತ್ರ ಮದುವೆ ಮಾಡಿದರೆ ಮಳೆಗಾಲ ಆದರೆ ಒಂಥರ ಮಳೆ ಬಂದುಬಿಟ್ರೆ ಕಿಸಿ 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 ಎಂಬುತ್ತೆ. ಅದಕ್ಕರ್ಧ ಚಿತ್ರದಾಗ ಆದ್ರೆ ಅತ್ಲಾಗೆ ಮಳೆ ಬಂದರೂ ಕಾಣಿಸಲ್ಲ. ಅದಕ್ಕಾಗಿನ ಚಿತ್ರದಾಗ ಒಂದು ಮಾಡ್ಕೊಡ್ಬೋದಾಗಿತ್ತು ಮದುವೆನ. ಬೇಕಾದರೆ ನಾವೊಂದು ಅರ್ಧ ಊಟದ ಖರ್ಚು ಹಾಕ್ಯಂತಿದ್ವಿ. ಫೋಟೋ ಗಿಟ ಎಲ್ಲ ನಾವೇ ತೆಗಿಸ್ಕೊಂತಿದ್ದೀರಾನ. ಮದುವೆ ಖರ್ಚಿಂದು ಎಲ್ಲನ ಸ್ವಲ್ಪ ನಾವೊಂದು ಸ್ವಲ್ಪ ಹಾಕ್ಯಂತೀವಿ. ಚೌಟ್ರಿಗೆ ಮಾಡ್ಬೋದಾಗಿತ್ತು ಅತ್ಲಾಗೆ. ಯಾಕಂದರೆ ನಮ್ಮ ಹುಡುಗನ ಫ್ರೆಂಡ್ಗಳೆಲ್ಲ ಬರ್ತಾವಲ್ಲ, ಅದಕ್ಕೆ. ಹ್ಞೂನಮ್ಮ, ನನಗೂ ಚೌಟ್ರಿಗೆ ಮದುವೆ ಆಗಬೇಕು ಅಂತ ಆಸೆ. ನನ್ನ ಫ್ರೆಂಡ್ಗಳೆಲ್ಲ ನಾನು ಬರ್ತಾರೆ, ಭಾಳ ಜನ ನನ್ನ ಕಂಪ್ನಿಗೆ ಹೋಗ್ತೀನಲ್ಲ, ಅದಕ್ಕೇ ಭಾಳ ಜನ ಬರ್ತಾರೆ ಕಣಮ್ಮ. ಅದಕ್ಕೆ ಛತ್ರದಾಗೆ ಆಗಬೇಕು. ನಮ್ಮ ಹುಡ್ಗನೂ ಛತ್ರದಾಗೆ ಆಗಬೇಕು ಅಂತ ಹೇಳ್ತಾ ಇದ್ದಾನೆ. ಯಾಕಂದರೆ ನಮ್ಮ ಹುಡುಗ ಒಳ್ಳೆ ದೊಡ್ಡ ಕಂಪ್ನಿಗೆ ಹೋಗ್ತಾ ಇದ್ದಾನಲ್ಲ, 50,000 ಸಂಬಳ ದುಡಿತಾನಲ್ಲ. ಅದಕ್ಕೆ ಅವರೆಲ್ಲ ಫ್ರೆಂಡ್ಗಳು ಇರ್ತಾರಲ್ಲಿ, ದೊಡ್ಡ ಎಲ್ಲ ಫ್ರೆಂಡ್ಗಳು ಎಲ್ಲನ ಅಲ್ಲಿ ಟೌನ್ನಾಗ್ಲಾರೆಲ್ಲನ ಬಂದಾಗ ಎಲ್ಲ ಉಳ್ಕೊಂಬಕ್ಕೆ ವ್ಯವಸ್ಥೆ ಎಲ್ಲ, ರೂಮ್ ವ್ಯವಸ್ಥೆ ಎಲ್ಲ ಏನೂ ಇರಲ್ಲಲ್ಲ. ಮನೆ ತಗ ಮಾಡಿದರೆ ಛತ್ರದಾಗಾದರೆ ಎಲ್ಲ ರೂಮ್ಗಳು ವ್ಯವಸ್ಥೆ ಎಲ್ಲ ಇರುತ್ತಲ್ಲ. ಅದಕ್ಕೆ ನಮ್ಮ ಹುಡುಗನ ಫ್ರೆಂಡ್ಗಳು ಸ್ಯಾನೆ ಜನ ಇದ್ದಾರೆ. ಛತ್ರದಾಗೆ ಮಾಡಿಕೊಡ್ರಿ. ಛತ್ರದಾಗೆಲ್ಲ ಮದುವೆ ಮಾಡ್ಕೊಡೋಕ್ಕಾಗಲ್ಲ ಕಣಕ್ಕ. ನಮ್ಮ ಮನೆಗೇನೇನು ಯಾರು ದುಡಿಯಾರಿಲ್ಲ, ಏನಿಲ್ಲ, ಯಾಕೆ ಗಂಡು ಮಕ್ಕಳಿಲ್ಲ, ಏನಿಲ್ಲ. ನಾವು ಸ್ವಲ್ಪ ಮನೆಗೇ ಮಾಡ್ಕೊಂಡಿದ್ದೀವಿ. ನಾವು ನಮ್ಮ ಮಕ್ಕಳನ್ನ ಓದಿಸಿದ್ದೀವಿ. ನಮ್ಮ ಹತ್ರ ಅಷ್ಟೊಂದು ಬಂಡವಾಳ ಇಲ್ಲ.
ಇನ್ನು ಸಣ್ಣ ಮಗಳು ನೀನು ಓದಿಸ್ತಾ ಇದ್ದೀವಿ, ನಮಗೆ ಆಗಲ್ಲ. ಬೇಕಿದ್ದರೆ ಛತ್ರದಾಗಾದರೆ ನಾವು ಇಷ್ಟಂತ ಬೇಕಾದರೆ ನಾವು ಖರ್ಚು ಕೊಡ್ತೀವಿ, 1,00,000ನ ಏನಾರು ಖರ್ಚು ಕೊಡ್ತೀವಿ. ನೀವು ಬೇಕಾದರೆ ಮಾಡ್ಕೊಂಬಂಗಿದ್ರೆ ಎಲ್ಲ ಖರ್ಚಿಕೊಂಡು ಛತ್ರದಾಗ ನೀವೇ ಮಾಡ್ಕೊಳ್ರಿ ಅಷ್ಟೇ. ಇಷ್ಟಂತ ಕೊಡ್ತೀವಿ ನಾವು, ಊಟದ ಖರ್ಚು ಅಂತ ಹೇಳಿ. ನಾವೀಗ ಮನೆ ಹತ್ತಾಗ ಮಾಡಿದರೆ ಏನು ಖರ್ಚಾಗದ ಅದೇನೈತೆ ಅದನ್ನು ನಾವು ಕೊಡ್ತೀವಿ. ಬೇಕಾದ್ರೆ ನೀವೇ ಎಲ್ಲ ಇಕ್ಕಿ ಛತ್ರದಾಗ ಬೇಕಂದ್ರೆ ಮಾಡ್ಕೇಳ್ರಿ ನೀವೇನೆ. ಇವಾಗ ಊಟದ ಖರ್ಚು ಎಲ್ಲನ ಜಾಸ್ತಿ ಬರುತ್ತೆ ಕಣಮ್ಮ. ಪೋಟದ್ದು ಎಲ್ಲನ ನಮ್ಗೊಬ್ಬರಿಗೆ ಅಂದರೆ ಆಗಲ್ಲ. ನೀವು 1,00,000 ಕೊಟ್ಟರೆ ಈಗ ಊಟಕ್ಕೆ ಸರಿ ಹೋಗುತ್ತೆ, ರೇಷನ್ ತರೋಕ್ಕೆ ಆಗಲ್ಲ. ಇವಾಗ ಭಟ್ರು ಅದು ಇದು ಅಂತ ಎಷ್ಟು ಖರ್ಚಿರುತ್ತೆ, ಒಂದು 2,00,000 ಕೊಡ್ರಿ. ಈಗ ಛತ್ರಕ್ಕೆ ಬೇಕು ಒಂದು 60-70 ಸಾವಿರ ಛತ್ರಕ್ಕೆ ಕಟ್ಟಿಸ್ಕೊಂತಾರೆ ಇವಾಗ. ಒಳ್ಳೆ ದೊಡ್ಡ ಛತ್ರನೇ ಮಾಡಬೇಕು. ನಮಗೆಲ್ಲ ನಮ್ಮ ಬಂಧು ಬಳಗ ಎಲ್ಲ ಜಾಸ್ತಿ, ನಮ್ಮ ಕಡೆ ನಮ್ಮ ತವ್ರ ಮನೆ ಕಡೆಗಳವರು, ನಮ್ಮ ಅಕ್ಕ ತಂಗಿಯರು ಇವರೆಲ್ಲ ತುಂಬ ಜನ ಇದ್ದಾರೆ. ಅದಕ್ಕಾಗಿನ ನಮ್ಮ ಇವರು ನಮ್ಮ ಅಯ್ಯಪ್ಪರು ಅಣ್ಣ ತಮ್ಮಗಳು ಅವರೂ ಜಾಸ್ತಿ ಜನ ಇದ್ದಾರೆ ಅಲ್ಲಿ ನಮ್ಮೂರಲ್ಲಿ. ಅದಕ್ಕಾಗಿನ ನಮಗೆ ರಿಲೇಷನ್ನು ತುಂಬ ಜಾಸ್ತಿ ಜನ, ಬಂಧು ಬಳಗ ನಮ್ಮ ದೊಡ್ಡ ಬಳಗ. ಅದಕ್ಕಾಗಿನ ಸ್ವಲ್ಪ ದೊಡ್ಡ ಛತ್ರನೇ ಮಾಡಬೇಕಾಗುತ್ತೆ. ಯಾಕಂದರೆ ಜಾಸ್ತಿ ಜನ ಬರೋದ್ರಿಂದ. ನಿಮ್ಮ ಕಡೆ ಏನು ಅಷ್ಟೊಂದು ಜನ ಇಲ್ವಾ? ಬಂಧು ಬಳಗ ನಿಮ್ದೇನು ಅಷ್ಟೊಂದು ಇಲ್ವಾ? ಅಯ್ಯೋ ನಮ್ಮಲ್ಲೂ ಇದ್ದಾರೆ ಕಣಕ್ಕ. ನಾವು 5 ಜನ ಅಕ್ಕ ತಂಗಿಯರು, ನಾವು 5 ಜನ ಅಕ್ಕ ತಂಗಿಯರು ಮಕ್ಕಳು ಎಲ್ಲನ ನಮ್ಮ ತವ್ರ ಮನೆ ಕಡೆಗಳವರು, ನಮ್ಮ ಅಣ್ಣರು 2-3 ಎಲ್ಲ ನಮ್ಮ ಕಡೆಗೂ ಬಂಧು ಬಳಗ ಜಾಸ್ತಿನೇ ಐತೆ. ಹಾಗಾದ್ರೆ ನಮ್ಮದು ದೊಡ್ಡ ಬಳಗ, ನಿಮ್ಮದು ದೊಡ್ಡ ಬಳಗ ಅಂದಮೇಲೆ ದೊಡ್ಡ ಛತ್ರನೇ ಮಾಡಬೇಕಾಗುತ್ತೆ. ಸರಿ ಅಣ್ಣ, ಆಯಿತು. ಏನಾನ ಹೇಳಂಗಿದ್ರೆ ಆ ಬೀರ್ಲಿಂಗಣ್ಣಗೆ ಹೇಳ್ರಿ, ಇಲ್ಲಾಂದರೆ ನಮ್ಮ ಫೋನ್ ನಂಬರ್ ಐತಲ್ಲ ನಮಗೆ ಫೋನ್ ಮಾಡಿರಿ. ಸರಿ ಅಣ್ಣ, ಆಯಿತು, ಫೋನ್ ಮಾಡ್ತೀವಿ, ಹೇಳು. ಸರಿ ಕಣಣ್ಣ, ಆಯಿತು, ಬರ್ತೀವಿ ಅಕ್ಕ, ಬರ್ತೀವಿ ಕಣಕ್ಕ. ಸರಿ ಆಯ್ತಕ್ಕ, ಫೋನ್ ಮಾಡ್ತೀವಿ, ಹೇಳ್ರಿ. ಬರ್ತೀವಣ್ಣ. ಸರಿ ಕಣಣ್ಣ, ಆಯಿತು. ಒಳ್ಳೆ ಹುಡುಗ ಅಂತೆ ಕಣಪ್ಪ, ಒಳ್ಳೆ ಸಂಬಳ ಸೆಣಕ್ ದುಡಿತಾನಂತೆ. ಸುಮ್ಮನೆ ಕೊಟ್ಟು ಮದುವೆ ಮಾಡೋಣ. ಅಲ್ಲ ಬೀರ್ಲಿಂಗಣ್ಣ ಹೇಳ್ತು, ಒಳ್ಳೆ ಜನ ಸುಮ್ಮನೆ ಕೊಟ್ಟು ಮದುವೆ ಮಾಡಿರಿ, ಒಳ್ಳೆ ಹುಡುಗ ಚೆನ್ನಾಗೂ ದುಡಿತಾನೆ, ಒಳ್ಳೆ ಕಂಪ್ನಿಯಾಗ ಇದ್ದಾನೆ ಅಂತ ಬೀರ್ಲಿಂಗಣ್ಣ ಇನ್ನು ಹೇಳೈತಿ. ಅದಕ್ಕೇ ನಾವು ಸುಮ್ಮನೆ ಕೊಟ್ಟು ಮದುವೆ ಮಾಡೋಣ. ಇವಳು ಎಷ್ಟು ಹೇಳಿದ್ರು ಕೇಳಲ್ಲ. ಅವನೇನಿ ಗಿರಿನ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನನ್ನ ಮಗಳು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಸುಮ್ಮನೆ ಕೊಟ್ಟು ಮದುವೆ ಮಾಡೋಣ, ಸುಮ್ಮನಿರು. ಮರ್ಯಾದೆ ಕಳ್ಕೊಂಬತ್ಕಿ ನಾನು ಒಳ್ಳೆ ಹುಡುಗ ಅಂತಾರೆ, ಸುಮ್ಮನೆ ಕೊಟ್ಟು ಮದುವೆ ಮಾಡಿದ್ರೆ ಯಾವುದೂ ಇರಲ್ಲ ಅತ್ಲಾಗೆ. ನಾನು ಎಲ್ಲಿ ಇಷ್ಟ ಇಲ್ಲ ಅಂತಾಳೋ ಅಂತ ಅಂದ್ಕೊಂಡೆ. ಹೆಂಗೆ ಇಷ್ಟ ಐತೆ ಅಂತ ಹೇಳ್ಬಿಟ್ಲು ಅವ್ರಿದ್ರಿಗೆ. ನಾನು ಹೇಳಿದ್ದೆ ಯಾದ್ದಾಗಿಂದಾನು, ನಾನು ಮದುವೆ ಆಗಲ್ಲ, ನಾನು ಗಿರಿನೇ ಮದುವೆ ಆಗ್ತೀನಿ ಎಂಬಳು. ನಾನು ಅದಕ್ಕೇನೆ ನೀನೇನೇ ಅಂದ್ರೆ ನಾವು ಕೇಳಲ್ಲ ಕಣೆ, ಒಬ್ಬರ ಹುಡುಗ ಸುಮ್ಮನೆ ಕೊಟ್ಟು ನಾವು ಮದುವೆ ಮಾಡೋದೆ ಕಣೆ ಅಂತ ಹೇಳಿ ಎದ್ದಾಗ ಬೈದಿದ್ದೆ. ಅದಕ್ಕೆ ಸುಮ್ಕಾಗ್ಯವಳೆ. ನನ್ನ ಮಗಳು ಬೇರೆ ಯಾರನ್ನ ಲವ್ ಮಾಡ್ತಾ ಇದ್ದಾಳೆ. ಅದಕ್ಕೇನೆ ನಾವು ಇವನಿಗೇನೆ ಸುಮ್ಮನೆ ಕೊಟ್ಟು ಮದುವೆ ಮಾಡೋಣ ಅಂತ. ಒಳ್ಳೆ ಹುಡುಗ ಅಂತಾರೆ, ಅದಕ್ಕೇನೆ ಅತ್ಲಾಗೆ ಸುಮ್ಮನೆ ಕೊಟ್ಟು ಮದುವೆ ಮಾಡಿದ್ರೆ ನಮ್ಮ ಮರ್ಯಾದೆನೂ ಉಳಿತೈತೆ. ಅಯ್ಯೋ ಈಗಳಪ್ಪ ಇಂಥ ಹುಡುಗನ ಹೋಗಿ ಮದುವೆ ಆದ್ಲಂತೆ ಅಂತ ಹೇಳಿ ನಮ್ಮ ಮರ್ಯಾದೆ ಕಳ್ಕೊಂಬತ್ತೀನಿ ನಾನು. ಅದಕ್ಕೆ ಸುಮ್ಮನೆ ನಾವೇ ಮದುವೆ ಮಾಡೋಣ ಅಂತ ಹೇಳಿ ಅದಕ್ಕೆ ನಾವು ತೀರ್ಮಾನ ತಗೊಂಡಿದ್ದೀವಿ. ಇವನಿಗೆ ಕೊಟ್ಟು ಸುಮ್ಮನೆ ಮದುವೆ ಮಾಡ್ತೀನಿ ನಮ್ಮ ಹುಡುಗಿನ. ಏನು ಮಾಡೋಣ ಅದಕ್ಕೆ, ಮತ್ತು ಯಾವ ಎಂಗೇಜ್ಮೆಂಟು ಬೇಡ, ಏನು ಬೇಡ, ಸುಮ್ಮನೆ ಡೇಟ್ ಫಿಕ್ಸ್ ಮಾಡಿ ಮದುವೆ ಮಾಡಿಬಿಡೋಣ ಅಂತ ಹೇಳಿದ್ದು. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.